ಈಗ ಬೆಳಕು ಕೊಡ್ತಾ ಇದ್ದೀವಿ. ಆದ್ರೆ ನಾವು ಮಾತ್ರ ಇವತ್ತು ಕರ್ತವ್ಯವಿದ್ದೀವಿ. ಇರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರವನ್ನು ಕೂಡ ನಮ್ಮಿಂದ ಕಿತ್ಕೊಂಡಿದ್ದಾರೆ. ಆದ್ರಿಂದ ನಾವು ಯಾರಂತ ನಮ್ಮನ್ನು ಕಾಪಾಡೋದು ಯಾರು ಅನ್ನೋದೇ ನಮಗೆ ಇವತ್ತು ಚಿಂತೆ ಆಗಿದೆ. ಮಹಾತ್ಮ ಗಾಂಧಿ ಅವರು ಹೇಳಿದ್ರು, ಯಾವುದೇ ಒಂದು ಹೋರಾಟ ಸಿಕ್ಕರೆ ನಮಗೆ ಅದಕ್ಕೆ ಪರಿಹಾರ ಇರೋಲ್ಲ ಅಂತ. ಆ ನಿಟ್ಟಿನಲ್ಲಿ ನೀವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಖಂಡಿತವಾಗೂ ಈ ಹೋರಾಟಕ್ಕೆ ಮೊದಲನೇದಾಗಿ ನಮಗೆ ಕೇಳಿದ್ರು, ನೀವೊಂದು ಹೋರಾಟ ಮಾಡ್ತಾ ಇದ್ದೀವಿ, ಏನ್ ಮಾಡೋಣ ಅಂತ. ಖಂಡಿತ ಮಾಡಿದ್ವಿ. ಯಾವುದೇ ಒಂದು ಅಭಿವೃದ್ಧಿ ಆಗಲಿ ನಮಗೆ ಬೇಕಾಗ್ತಕ್ಕಂಥ ಒಂದು ಪಡೆಯಬೇಕಾದ್ರೆ ನಾವು ಹೋರಾಟಕ್ಕೆ ಸಿದ್ಧರಾಗಿರ್ಬೇಕು. ಬಹುಶಃ ಸ್ವತಂತ್ರ ಹೋರಾಟ ಸುಮಾರು 100 ವರ್ಷಗಳ ಕಾಲ ಹೋರಾಟ ಮಾಡೋದು. ಅದರ ನಂತರ ಸ್ವತಂತ್ರ ಬಂತು, ನಮ್ಮ ದೇಶ ಸೃಷ್ಟಿಯಾಗಿದೆ. ಆ ನಿಟ್ಟಿನಲ್ಲಿ ಇದು ನಮ್ಮ ಹೋರಾಟಕ್ಕೆ ಖಂಡಿತವಾಗೂ ಬೆಲೆ ಸಿಗುತ್ತೆ. ಈಗಾಗಲೇ 2017ರಿಂದ ಪತ್ರ ವ್ಯವಹಾರಗಳ ಮೂಲಕ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಈಗ ಪಾದಯಾತ್ರೆವರೆಗೂ ಇದು ಬಂದು ನಿಂತು ಈ ಹೋರಾಟ. ಬಹುಶಃ ನೀವೆಲ್ಲ ಕರೆ ಕೊಡ್ತಿದ್ದಂಗೆ ಅಧಿಕಾರಿಗಳು ಎಚ್ಚರ ಆಗಿದ್ದಾರೆ. 2023ರಲ್ಲಿ ಆದೇಶ ಆಗುತ್ತೆ ಇಲ್ಲಿಗೆ BSNL ಟವರ್ ಆಗ್ಬೇಕು ಅಂತ. ಆದ್ರೆ ನಮ್ಮ ರೆವಿನ್ಯೂ ಅಧಿಕಾರಿಗಳು ಅದಕ್ಕೆ 2 ಗಂಟೆ ಜಾಗ ಕೇಳ್ತಾರೆ. 58ನೇ ಸರ್ವೆ ನಂಬರ್ ಇಲ್ಲಿ ಆದೇಶ ಕಾಪಿ ಇದೆ. ಆ 2 ಗಂಟೆ ಮಂಜೂರು ಮಾಡೋದಕ್ಕೆ ಸರ್ಕಾರದಿಂದ ಸರ್ಕಾರಕ್ಕೆ ಯಾರಿಗೋ ಪರ್ಸನಲ್ ಆಗಿ ಅಲ್ಲ, ಯಾರಿಗಾರು ಪ್ರೈವೇಟ್ ಆಗಿ ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲ, ಸರ್ಕಾರದ ಒಂದು ಸಂಸ್ಥೆ BSNL. ಅದಕ್ಕೆ ಜಾಗ ಮಂಜೂರು ಮಾಡೋದಕ್ಕೆ ಇವತ್ತಿಗೆ 2.5 ವರ್ಷಗಳ ಕಾಲ ತಗೊಂಡು ನಿನ್ನೆ 11ನೇ ತಾರೀಕು ನಿಮ್ಮ ಹೋರಾಟ ಯಾವತ್ತು ಕೈಗೆಟ್ಕೊಂಡು ಈ 11ನೇ ತಾರೀಕು ಆದೇಶ ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಅಲ್ಲಿವರೆಗೂ ಸತ್ತೋಗಿದ್ರು. ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದ ನಿಮಗೆ ಅಂತ ಹಾರಿಕೆ ಏಕವಚನದಲ್ಲಿ ಮಾತಾಡಿ ನಿಮ್ಗೆ ನೆನಪಿದೆಯಲ್ಲ ಗೊತ್ತಿಲ್ಲ. ಹೌದೌದು, ನಾನು ವಿನಾಯಕ್ ಪ್ರಭು ಅಂತ ನಾನೇ ಪ್ರಧಾನಿ ಪತ್ರ ಬರೆದಿದ್ದು. ನೆಟ್ವರ್ಕ್ ವಿಚಾರಕ್ಕಲ್ಲ, ಸ್ವಂತ ವಿಚಾರಕ್ಕಲ್ಲ ಸರ್. ನಾನು ನಿಮ್ಗೆ ಯಾಕೆ ಕರೆ ಮಾಡಿದ್ದೆ ಯಾಕೆ ಗೊತ್ತಾ ಸರ್? ಅವತ್ತು ಇಲ್ಲಿ ಕೇಳಿ, ನೀವು ಅವಾಗ ಏನ್ ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಏನ್ ಸರ್ ಇಲ್ಲಿ ಕೇಳಿ, ನಾನು ಏನ್ ಮಾತಾಡಿದ್ದೆ ಅಂತ ಈಗಲೇ ಹೇಳ್ತೀನಿ. ಪೂರ್ತಿ ತಿಳ್ಕೊಳ್ಳಿ. ಈಗ ನೀವು ಪ್ರಧಾನಿ ಪತ್ರ ಬರ್ತಿದ್ರಿ, ಪ್ರಧಾನಿ ಅವರು ನಮಗೆ ನೆಟ್ವರ್ಕ್ ಅದನ್ನ ಭಾಗದಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ರು. ಅವಾಗ ನಾನು ನಿಮ್ಗೆ ಏನು ಲೆಟರ್ ಬರ್ತಿದ್ದೆ, ಅವಾಗ ಲೆಟರ್ ಬರ್ತಿದ್ದು ನಿಮ್ಗೆ ಹೇಳಿರೋದು BSNL ಅಲ್ಲಿ ಯಾವ್ದೋ ಈಗ ಎಕ್ಸ್ಪಾನ್ಷನ್ ಪ್ರಾಜೆಕ್ಟ್ ಇಲ್ಲ, ಮುಂದಿನ ಪ್ರಾಜೆಕ್ಟ್ ಬಂದಾಗ ಇದನ್ನು ತಗೋತೀವಿ ಅಂತ ಹೇಳಿದ್ರು. ಆ ಲೆಟರ್ ಬಂದೇ ಇಲ್ಲ. ನನ್ನ ಕಡೆ ಇಲ್ಲೇ ಇದೆ ಲೆಟರ್, ತೋರಿಸ್ತೀನಿ. ಒಂದ್ ನಿಮಿಷ ಸರ್. ಅದೇ ಅದರಲ್ಲಿ ಆತರನೇ ಕೊಟ್ಟಿರ್ತಾರೆ ಸಾಮಾನ್ಯ. ತಕ್ಷಣ ಬಗೆಹರಿಸ್ತೀವಿ ಅಂತ ನಾನು ಲೆಟರ್ ಇದೆ. ಅದಲ್ಲ, ತಕ್ಷಣ ಬಗೆಹರಿಸ್ಲಿಕ್ಕೆ ಆಗುವಂತದಲ್ಲ. ಈಗ ಹೊಸದಾಗಿ ಪ್ರಾಜೆಕ್ಟ್ ಬರಬೇಕು, ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡುವಂತದ್ದು ಇದು. ಸರ್ ನಿಮ್ಗೆ ವಾಟ್ಸ್ಆಪ್ ನಲ್ಲಿ ನಾನು ಫೋಟೋಗಳನ್ನು ಕಳಿಸಿದ್ದೀನಿ, ನೋಡ್ತೀನಿ ಅನ್ಕೊಳ್ತೀನಿ. ಅಲ್ಲಲ್ಲ, ಅದೇ ನಾನು ಹೇಳಿದ್ದು, ನೀವು ಬರ್ತಿದ್ದು ಅಲ್ಲಿಂದ ನಮಗೆ PG ಅಲ್ಲಿ ಪ್ರಧಾನಮಂತ್ರಿಯಿಂದ ಬಂದಿದ್ದು, ನಿಮಗೆ ನಾವು ರಿಪ್ಲೈ ಕೊಟ್ಟಿರ್ತೀವಿ ಅಲ್ವಾ? 4 ಲೆಟರ್ ಕೊಟ್ಟಿದ್ದೀವಿ ಸರ್, ಒಂದಲ್ಲ. ಓಕೆ, ಈಗ ಏನ್ ಗೊತ್ತಾ, ಈಗ ಕಾಲ ಕೂಡ್ ಬಂದಿದೆ, ಸಕಾಲದಲ್ಲಿ ಆಗಿದೆ. ಫಾರೆಸ್ಟ್ ಇಂದ 2 ವರ್ಷದವರೆಗೆ ಅದು ಫಾರೆಸ್ಟ್ ಅಪ್ಲಿಕೇಶನ್ ಮಾಡಿ 1.5 ವರ್ಷ ಆಗಿರ್ಬೇಕು. ಈಗ ಸರ್ ಏನ್ ಗೊತ್ತಾ ಸರ್, ಎಲ್ಲ ಆಗಿದೆ, ಪ್ರೋಸೆಸ್ ಆಗಿದೆ. ಈಗ ಹಳೆದನ್ನೆಲ್ಲ ಚಿಂತೆ ಮಾಡೋದು ಬೇಡ, ಈಗ ಹೊಸದಾಗಿ ಮಾಡೋಣ. ಸರ್ ಈಗ ಏನ್ ಗೊತ್ತಾ ಸರ್, ನಾವು ಅವತ್ತು ಸಾವು ನೋವು ಆಗಿದೆ ಅಂತ ಹೇಳಿ ನಾನು ಫೋನ್ ಮಾಡಿ ಸರ್, ನೋಡಿ ಇಲ್ಲಿ ಒಂದು ರೀಸೆಂಟ್ ಆಗಿ ಡೆತ್ ಆಗಿದೆ, ಇದಕ್ಕೆ ಹೊಣೆ ಯಾರು ಕೇಳಿದಾಗ ನೀವು BSNL ಅಗ್ರಿಮೆಂಟ್ ಮಾಡ್ಕೊಟ್ಟಿತ್ತ ಅಂತ ಕೇಳಿದ್ರಿ. ನೀವೇ ಕೇಳಿದ್ದು ನನಗೆ, ನಿನಗೆ BSNL ಅಗ್ರಿಮೆಂಟ್ ಮಾಡ್ಕೊಟ್ಟಿತ್ತ ಅಂತ ಕೇಳಿದ್ರಿ ಸರ್. ಮತ್ತೆ ನಾವು ಸೃಷ್ಟಿ ಮಾಡಿ ಮಾತಾಡೋದಿಲ್ಲ, ಹಳ್ಳಿ ಜನಗಳ ನಾವು ಸುಳ್ಳು ಹೇಳೋದಿಲ್ಲ. ಮತ್ತೆ ಯಾಕೆ ನೋಡ್ತಾ ಮಾತಾಡಿದ್ರಿ ಸರ್? ಮಾತಾಡಿದ್ದೆ ಮರ್ತೋಗುತ್ತೆ ಸರ್. ನಂಬರ್ ಬ್ಲಾಕ್ ಆಗಿದೆಯಲ್ಲ ಕೇಳ, ನಂಬರ್ ಬ್ಲಾಕ್ ಆಗಿದೆಯಲ್ಲ ಕೇಳ. ನಮ್ಗೆ ಸೃಷ್ಟಿ ಮಾತಾಡೋ ಅವಶ್ಯಕತೆ ಇಲ್ಲ ಸರ್.